ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಗೌರಿ ಹಬ್ಬದ ಲಾಗು. ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ನಾವು ಗೌರಿ ಹಬ್ಬಕ್ಕೆ ಎಡೆಗೆ ಇಕ್ತೀವಿ. ಬೆಳಗ್ಗೆ ಬೇಗ ಎದ್ದೇಳೋಣ ಅನ್ಕೊಂಡಿದ್ದೆ. ಅವನಿಗೆ ಹುಷಾರಿರಲಿಲ್ಲ, ನೈಟ್ ಮಲಗೋದು ಲೇಟ್ ಆಯಿತು. ಅದಕ್ಕೆ ನಾನು 7:30ಗೆ ಎದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಬೇಗ ಎದ್ದು ಕ್ಲೀನ್ ಮಾಡಿದ್ರೆ ಬೇಗ ಆಗೋಗೋದು ಕೆಲಸ. ಹೊರಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಳಗಡೆ ಹೋದರೆ ಬೇಗ ಮಾಡ್ಕೋಬೋದು ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ನನ್ನ ಮಗುಗೆ ಕ್ಲಾಸಿಗೆ 4 ಡೇಸ್ ರಜೆ ಐತಿ, ಸಂಡೇನೂ ಸೇರಿಸಿ ಅಂತ ಹೇಳಿ ತುಂಬ ಖುಷಿ ಪಡ್ತಿದ್ದ. ಎಂಜಾಯ್ ಮಾಡ್ಬೋದು ಕಣಮ್ಮ, ನಾನು ಆಟ ಆಡ್ಕೋಬೋದು ಅಂತೆಲ್ಲ ತುಂಬ ಖುಷಿ ಪಡ್ತಿದ್ದ. ಸ್ಯಾಟರ್ಡೇ ಅವರಿಗೆ ಫುಲ್ ಕ್ಲಾಸ್ ಇತ್ತು. ಕ್ಲಾಸಿಂದ ಬಂದಾಗಲೇ ಒಂಥರ ಮಂಕಾಗಿ ಬಂದ. ಅಮ್ಮ ತುಂಬ ಮೈಕೈ ನೋವು ಬರ್ತಿದ್ದೆ, ನನಗೆ ಸ್ವಲ್ಪ ಜ್ವರ ಬಂದಂಗೆ ಆಗ್ತಿದೆ ಅಂತ ಹೇಳ್ದೆ. ಅದಕ್ಕೆ ನಮ್ಮ ಹಸ್ಬೆಂಡಿಗೆ ಫೋನ್ ಮಾಡಿ ಅವನಿಗೆ ಟ್ಯಾಬ್ಲೆಟ್ ತರಿಸ್ಬಿಟ್ಟು ಕೊಟ್ಟೆ. ಅವನಿಗೆ ಕಡಿಮೆನೇ ಆಗಲಿಲ್ಲ, ಜ್ವರನೇ ಬಂದು ಸಂಡೇ ಆಸ್ಪತ್ರೆಗೆ ಕರ್ಕೋದ್ರು. ಅವ್ರು ಇಂಜೆಕ್ಷನ್ ಏನು ಬೇಡ, ಟ್ಯಾಬ್ಲೆಟ್ ತೊಗೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಅವ್ನು ತಗೊಂಡ್ರು, ಹುಷಾರೇ ಆಗಲಿಲ್ಲ. ಅದಕ್ಕೆ ಮಂಡೇ ಮತ್ತೆ ಆಸ್ಪತ್ರೆಗೆ ಕರ್ಕೋದಾಗ ತುಂಬ ಜ್ವರ ಇದೆ ಅಂತ ಹೇಳ್ಬಿಟ್ಟು ಡ್ರಿಪ್ ಹಾಕಿದ್ರು. 3 ಬಾಟ್ಲಿ ಹಾಕಿದ್ರಂತೆ. 10 ಗಂಟೆಲಿ 2:15ಗೆ ಬಂದರು. ಸಂಡೇನೇ ಅವರು ಹಣ್ಣು ಹೂವು ಎಲ್ಲನೂ ತಗೊಬಂದಿದ್ರು. ಬಾಗಿನ ಕೊಡೋದಕ್ಕೆ ಹೋಗ್ತೀನಿ ಅವ್ರ ಅಕ್ಕಗೆ ಬೆಂಗಳೂರಿಗೆ ಅಂತ. ಮಂಡೇ ಬೇಗ ಹೋದರೆ ಅವ್ರಿಗೂ ಒಂದು ಸ್ವಲ್ಪ ಆಸ್ಪತ್ರೆಗೆಲ್ಲ ತೋರಿಸ್ಕೋಬೇಕಾಯ್ತು. ತೋರಿಸ್ಕೊಬಿಟ್ಟು ಕಾಯ್ಕನೆ ಎಲ್ಲ ಕೊಟ್ಬಿಟ್ಟು ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೊರಟ್ರು ಅವರು. ಸರಿ ಆಯಿತು. ಇವನು ಒಂದು ಸ್ವಲ್ಪ ಡ್ರಿಪ್ಪೆಲ್ಲ ಹಾಕಿಸ್ಕೊಬಂದಿದ್ದಕ್ಕೆ ಒಂದು ಸ್ವಲ್ಪ ಹುಷಾರಿದ್ದ, ಚೆನ್ನಾಗಿದ್ದ. ಅದಕ್ಕೆ ಹೋಗಿ ಬರ್ತೀನಿ, ಟ್ಯಾಬ್ಲೆಟ್ ಎಲ್ಲ ಕೊಡು ಅವನಿಗೆ ಅಂತ ಹೇಳ್ಬಿಟ್ಟು ಹೋದರು. ಅವ್ನು ಚೆನ್ನಾಗೇ ಇದ್ದ ಸ್ವಲ್ಪವ. ಆಮೇಲೆ ನೈಟು ತುಂಬ ಜ್ವರ ಬಂತು, ನಿದ್ದೆನೇ ಮಾಡಲಿಲ್ಲ. ನನಗಂತೂ ತುಂಬ ಭಯ ಆಯಿತು. ವಾಮಿಟ್ ಎಲ್ಲ ಮಾಡ್ತಿದ್ದ, ಏನು ತಿನ್ನಿಸಿದ್ರು ತಿಂತಾನೇ ಇರಲಿಲ್ಲ. ತುಂಬ ವಾಮಿಟ್ ಮಾಡೋನು. ನನಗೆ ನೈಟು ಒಂದು ಇದೆಲ್ಲ ಬಿಚ್ಚಾಕ್ಬಿಟ್ಟಿದ್ದೆ, ಟೀ ಶರ್ಟ್ ಎಲ್ಲ ಯಾವಾಗಲೂ ಒರೆಸ್ತಿದ್ದೆ. ವಾಮಿಟ್ ಬೇರೆ ಮಾಡ್ತಿದ್ದ. ಅದಕ್ಕೆ ಒಂದು ಬೌಲ್ ಅಲ್ಲೇ ಇಟ್ಕೊಬಿಟ್ಟಿದ್ದೆ. ಮಾಡೋದಿರ ಅದಕ್ಕೆ ಮಾಡು, ಸಂದಿಲು ಎದ್ಬಿಟ್ಟು ಏನು ಕರ್ಕೋಗೋಣ ಅಂತವ. ಅವ್ರ ಅಪ್ಪೇನಾರ ಇದ್ಬಿಟ್ಟು, ಅಪ್ಪ ನಂಗೆ ವಾಮಿಟ್ ಆಗ್ತೈತೆ ಎಲ್ಲ ಅಂದರೆ ಸಾಕು, ಕೈಗೆ ವಾಮಿಟ್ ಮಾಡಿಸ್ಕೊಬಿಡೋರು. ಅವ್ನು ಚಿಕ್ಕ ಪಾಪನಲ್ಲೆಲ್ಲ ಡ್ರಾಮಾ ಆಡೋನು, ಊಟ ತಿನ್ನಿಸ್ಬೇಕಾದ್ರೆ ವ್ಯಾ ಅಂತವ. ಅವಾಗ ಕೈಗೆ ವಾಮಿಟ್ ಮಾಡವ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಬಿಡೋರು. ಈಗ ಆ ಥರ ಎಲ್ಲ ಕೈಗೆ ವಾಮಿಟ್ ಎಲ್ಲ ಮಾಡಿಸ್ಕೊಳಕ್ಕಾಗಲ್ಲ, ಅಸಹ್ಯ ಅನಿಸುತ್ತೆ. ನೈಟ್ ಅಕ್ಕಿ ಏನೇನು ಹಾಕ್ಲಿಲ್ಲ, ಇವಾಗ ನೆನಾಕ್ತಾಯಿದ್ದೀನಿ. 6 ಗಂಟೆಗಲ್ವ ಎಡೆಗಿಡೋದು, ಆವಾಗ ತುಂಬ ನೆನ್ಬಿಟ್ಟು ಅದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇವಾಗ ನೆನಾಕೋಣ ಅಂತ ನೆನಾಕ್ತೆ. ಅವನಿಗೊಂದು ಸ್ವಲ್ಪ ಹಾಲು ಕೊಟ್ಬಿಟ್ಟು ಬಿಸಿನೀರೆಲ್ಲ ಕೊಟ್ಬಿಟ್ಟು ಬ್ರೆಡ್ ಕೊಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಪಾಪ ನೈಟ್ ಅವನು ಊಟನೂ ಮಾಡಲಿಲ್ಲ, ಊಟ ಮಾಡಿದ್ದೆಲ್ಲ ವಾಮಿಟ್ ಮಾಡ್ದ. ಅದಕ್ಕೆ ಸ್ವಲ್ಪ ಹಾಲನ್ನಾರು ಕೊಡೋಣ ಅವನಿಗೆ ಕುಡಿಯೋದಕ್ಕೆ ಅಂತ ತಗೋಗ್ಬಿಟ್ಟು ನನಗೆ ಫಸ್ಟೇ ಕೇಳಿದಾಗ ಹಾಲು ಕೊಡ್ತೀನವ ಅಂದರೆ, ಬೇಡಮ್ಮ ನಂಗೆ ಬೇಡ, ವಾಮಿಟ್ ಮಾಡೋಂಗಾಗ್ತೈತಿ ಏನಂದರೆ ಏನೂ ತಿಂತಿಲ್ಲ ಪಾಪ ಅವನು. ಅವನಿಗೆ ಹಾಲು ಕೊಟ್ಬಿಟ್ಟು ನಮ್ಮ ಮಾವಗೂ ಸ್ವಲ್ಪ ಕಾಫಿ ಕೊಟ್ಬಿಟ್ಟು ಆಮೇಲೆ ಅವನಿಗೆ ಹಾಲೆಲ್ಲ ಕೊಡೋಣ ಅಂತ ಅಂದ್ಕೊಂಡೆ. ಪಾಪ ಹಾಲನ್ನು ಕುಡಿನಿಲ್ಲ, ನಂಗೆ ವಾಮಿಟ್ ಆಯ್ತೈತೆ, ಬೇಡ ಅಂತ ಸುಮ್ಮನೆ ಆದ. ಅದಕ್ಕೆ ಏನು ತಿಂತೀಯ ಅಂದರೆ, ಅವ್ರು ಡಾಕ್ಟ್ರ್ ಹೇಳ್ಯಾರಂತೆ ಎಣ್ಣೆ ಜಿಡ್ಡು ಏನೂ ತಿನ್ನಬೇಡ ಅಂತವ. ನಾನು ಹುಷಾರಾಗಬೇಕಮ್ಮ, ನಾಳೆ ಗಣೇಶನ ಕೂರ್ಸೋಣ, ಪಟಾಕಿ ಎಲ್ಲ ಹೊಡಿಯೋಣ, ನಮ್ಮ ಪಟಾಕಿ ಹೊಡಿಬೇಕು, ನನಗೇನು ಬೇಡ, ಇಡ್ಲಿ ಮಾಡಿಕೊಡು, ಇಲ್ಲಾಂದರೆ ರೊಟ್ಟಿ ಏನಾರ ಮಾಡಿಕೊಡು ಅಂತ ಕೇಳ್ತಿದ್ದಾನೆ. ಇಡ್ಲಿ ಸಡನ್ನಾಗಿ ಎಲ್ಲಿ ಮಾಡಲಿ, ನಾನು ಅಕ್ಕಿ ನೈಟ್ ನೆನಾಕಿ ರುಬ್ಬಿದ್ರೆ ಇವಾಗ ಮಾಡ್ಬೋದಾಯಿತು. ಸ್ವಲ್ಪ ಅವನಿಗೆ ಇಡ್ಲಿಯ ನೈಟ್ ನೆನಾಕ್ನಿಲ್ಲ, ಇವಾಗ ನೆನಾಕ್ತೆ. ಅದಕ್ಕೆ ಬಿಡಪ್ಪ ನಿನಗೆ ರವೆ ರೊಟ್ಟಿ ಮಾಡಿಕೊಡ್ತೀನಿ, ತಿನ್ನಿವೆ ಅಂತ ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ಅದು ಹೇಳ್ತಾನೆ, ಅರ್ಧ ಸಾಕು ಅಮ್ಮ, ಇಲ್ಲ ಒಂದು ತಿನ್ನೋಕ್ಕಾಗಲ್ಲ ನನಗೆ, ಇಷ್ಟೇಷ್ಟು ಕೊಡು ಸಾಕು ಅಂತ ಹೇಳ್ತಾನೆ. ಅವನಿಗೆ ಹುಷಾರಾಗಬೇಕು ಅಂತಾನೆ ಈ ಕಡೆ ನನಗೆ ತಿನ್ನೋಕ್ಕಾಗಲ್ಲ ಅಂತಾನೆ. ತಿಂದರೆ ತಾನೇ ಮಕ್ಳಿಗೆ ಹುಷಾರಾಗೋದು, ಮಾತ್ರೆ ಎಲ್ಲ ತೊಗೋಬೇಕು. ತಿನ್ನು ಅಂತ ಅಂದರು, ನಂಗೆ ಬೇಡ ಅಂತ ಬೇರೆ ಹೇಳ್ತಿರ್ತಾನೆ ಅವನು. ಚೆನ್ನಾಗಿದ್ದಾಗ ಇದು ಜಗಳ ಮಾಡೋದು, ಫೈಟ್ ಮಾಡೋದೆಲ್ಲ ನನ್ನ ಹತ್ರ ಮಾಡೋಕ್ಕೆ ಬರ್ತಾನೆ. ಅವಾಗ ಸಿಟ್ಟು ಇರುತ್ತೆ, ಹೊಡೆದು ಬಿಡ್ತೀನಿ ಅಂತ ಎಲ್ಲ ಹೇಳ್ತಾ ಇರ್ತೀನಿ. ಹುಷಾರಿಲ್ದಲ್ಲೇ ಮಲ್ಕಂದ್ರೆ ನೋಡೋದಕ್ಕೆ ಆಗಲ್ಲ ಅವ್ರನ್ನ. ನನಗೆ ತುಂಬ ಹೊಟ್ಟೆಲ್ಲ ಉರಿಯುತ್ತೆ, ಈ ಥರ ಆಗ್ಬಿಡ್ತಲ್ಲಪ್ಪ ಇವನಿಗೆ ಅಂತವ. ನಾನಾದರೆ ಹೇಳಿದ ಮಾತೇ ಕೇಳಲ್ಲ. ಅದಕ್ಕೆ ಇವಾಗ ಅವನಿಗೆ ರೊಟ್ಟಿ ಕೊಡೋಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಏನು ತಿಂತಾನೋ ಏನೋ ಗೊತ್ತಿಲ್ಲ, ನನಗೆ ಮಾಡಿಕೊಡ್ತಾಯಿದ್ದೀನಿ ಅಷ್ಟೇ ಅವನಿಗೆ. ಇವಾಗ ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡ್ತಿದ್ದೀನಿ. ನಾನು ಕಾಯಿ ಒಬ್ಬಟ್ಟು ಮಾಡ್ತೀನಿ ಫ್ರೆಂಡ್, ಅದಕ್ಕೆ ಕಾಯಿ ಒಬ್ಬಟ್ಟು ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲೇ ನೋಡಿ ಫ್ರೆಂಡ್, ಒಬ್ಬಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾಡ್ತಾಯಿದ್ದೀನಿ, ಜಾಸ್ತಿ ಒಬ್ಬಟ್ಟು ಯಾರೂ ತಿನ್ನೋದಿಲ್ಲ, ಅದಕ್ಕೆ ಸ್ವಲ್ಪ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆಲ್ರೆಡಿ ಮೈದಾ ಎಲ್ಲ ಕಲಿಸ್ಬಿಟ್ಟಿಟ್ಟಿದ್ದೀನಿ. ಇದು ನೆನಿಬೇಕು, ಸಂಜೆ ಅಲ್ವಾ ಮಾಡೋಣ ಅಂತ. ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಪಲಾವ್ ಮಾಡೋದಕ್ಕೆ. ಅಕ್ಕಿ ನೆನಾಕಿದ್ದೀನಿ. ಇವಾಗ ಬೆಳಗ್ಗೆ ನೆನಾಕ್ತೆ ಫ್ರೆಂಡ್, ನೈಟ್ ನೆನಾಕ್ನಿಲ್ಲ. ಇವಾಗ ನೆನಾಕ್ಬಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ. ನಾನು ಸಂಜೆ ಅಲ್ವಾ ದೋಸೆ ಮಾಡೋದು, ಒಂದು 4 ಗಂಟೆ ಹಂಗೆ ರುಬ್ಬಿಟ್ಟು ಮಾಡಿದ್ರಾಗತ್ತೆ ಅಂತ
ಕೂಟ್ ಮಾಡೋದಕ್ಕೆ ಕಡಲೆಕಾಳು ನೆನೆ ಹಾಕಿದ್ದೀನಿ, ಪಲಾವಿಗೆ ಬಟಾಣಿ ನೆನೆ ಹಾಕಿದ್ದೀನಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ರಾಶಿ ಬಿದ್ದೈತೆ. ಪಾತ್ರೆ ಇನ್ನೂ ತೊಳೆದಿಲ್ಲ, ಪಾತ್ರೆ ಎಲ್ಲ ರೆಡಿ ಮಾಡೋದಕ್ಕೆ ಗಲೀಜಾಗಿ ಹೋಗ್ಬಿಡ್ತು. ಎಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಸೀಟಬೇಕು. ಇವಾಗ ಆಲ್ರೆಡಿ 1 ಗಂಟೆ ಆಗೋಗ್ಬಿಟ್ಟಿದೆ. ಇವಾಗ ಬೇಗ ಎಲ್ಲ ಕೆಲಸ ಮಾಡಿ ಸಂಜೆ 6 ಗಂಟೆ ಅಷ್ಟರೊಳಗೆ ಎಡೆಗೆ ಇಟ್ಟೋದಕ್ಕೆ ರೆಡಿ ಮಾಡಬೇಕು ಫ್ರೆಂಡ್. ಪಾತ್ರೆ ತೊಳೆಯೋಣ ಬೇಗವ ಅಂತ ತೊಳಿತಾ ಇದ್ದೀನಿ. ಕೆಲಸ ರಾಶಿ ಇದೆ. ಹಬ್ಬದ ಟೈಮಲ್ಲಿ ತುಂಬ ಕೆಲಸ ಇರ್ತವೆ. ಎಷ್ಟು ಕೆಲಸ ಮಾಡಿದರೂ ಮುಗಿಯೋದೇ ಇಲ್ಲ. ಎಷ್ಟೊತ್ತಿಗೆ ಮುಗೀತಪ್ಪ ಅನ್ನೋಂಗೆ ಹೋಗ್ಬಿಟ್ಟಿರುತ್ತೆ. ಪಾತ್ರೆ ಎಲ್ಲ ತೊಳೆದು ಮನೆ ಕಸ ಗುಡಿಸಿ ಮನೆಯೆಲ್ಲ ಸೀಟನ್ನು ಅಂತ ರೆಡಿ ಮಾಡ್ತಾಯಿದ್ದೀನಿ. ಮನೆಯೆಲ್ಲ ಸೀಟಾದ್ಮೇಲೆ ಸ್ನಾನ ಮಾಡಿ ಮತ್ತೆ ಅಡುಗೆ ಕೆಲಸ ಎಲ್ಲ ಮಾಡಬೇಕು. ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ರುಬ್ಬಿಟ್ಟು ಅದನ್ನೆಲ್ಲ ಮಸಾಲೆ ಎಲ್ಲ ಮಾಡಬೇಕು. ಅದಕ್ಕೆ ನನ್ನ ಮಗ ಹೇಳ್ತಾನೆ, ಇನ್ನೂ ಯಾವಾಗ ಮಾಡ್ತೀಯಮ್ಮ, ಅಲ್ಲೇ ಟೈಮ್ ಆಗೋಯ್ತೆ, ನೀನು ಅಡುಗೆ ಮಾಡಿ ಮತ್ತು ಇನ್ನು ಯಾವಾಗ ಎಡೆಗೆ ಇಡ್ತೀಯ ಅಂತ. ಅವನಿಗೇನು ಮಲ್ಕೊಂಡಿದ್ದಾನಲ್ಲ, ಅದಕ್ಕೆ ನೀನು ಹಿಂಗೆ ಆಡ್ತಾಯಿದ್ದೀಯಾ ಅಂತ ಹೇಳ್ಬಿಟ್ಟು ಅವನಿಗೆ ಬೈಕೆಂದು ಮನೆ ಒರೆಸ್ತಾ ಇದ್ದೆ ನಾನು. ಇವಾಗ ಕಿಚನಿಗೆ ಎಂಟ್ರಿ ಕೊಟ್ಟೆ. ಟೊಮೊಟೊ ಎಲ್ಲ ಬೇಯಾಕಿದ್ದೀನಿ. ಟೊಮೊಟೊ ಸಾಂಬಾರು ಮಾಡೋಣ, ತಿಳಿ ಸಾಂಬಾರು ಅಂತ. ಪಲ್ಯ ಕೂಟ್ ಥರ ಮಾಡ್ತಾಯಿದ್ದೀನಿ. 3 ಥರ ಪಲ್ಯ ಮಾಡಬೇಕು. ಅದಕ್ಕೆ ಎಲ್ಲ ಸೇರಿಸ್ಬಿಟ್ಟು ಕಡಲೆಕಾಳೆಲ್ಲ ನೆನೆ ಹಾಕ್ಬಿಟ್ಟು ಕೂಟ್ ಥರ ಮಾಡಿಬಿಡ್ತೀನಿ. ದೋಸೆ ಅಲ್ವಾ, ಅಡ್ಜಸ್ಟ್ ಆಗುತ್ತೆ ಅದಕ್ಕೆ ಅಂತವ. ಎಲ್ಲನೂ ಸಪ್ರೇಟ್ ಮಾಡೋಕ್ಕೆ ಹೋದರೆ ಇನ್ನೂ ಟೈಮ್ ಆಗೋಗ್ಬಿಡುತ್ತೆ ಅಂತ. ಅದಕ್ಕೆ ಒಂದು 2-3 ವಿಷಲ್ ಹಾಕಿಸ್ತೀನಿ. ಅದು ಪಲ್ಯ ರೆಡಿ ಆಯಿತು. ಇವಾಗ ರೈಸು ಅನ್ನಕ್ಕಿಟ್ಟಿದ್ದೀನಿ. ಪಲಾವಿಗೆ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲ ಐಟಮ್ಸ್ ಕಟ್ ಮಾಡಿ ಇಟ್ಟಿದ್ದೀನಿ. ಒಗ್ಗರಣೆಗೆ ಹಾಕಿ ವಿಷಲ್ ಹಾಕ್ಸಿದ್ರೆ ಮುಗ್ದೇ ಹೋಯ್ತು ಪಲಾವು. ಆಮೇಲೆ ಅಕ್ಕಿ ರುಬ್ಬೋಣ ಅಂತ ರುಬ್ತಾಯಿದ್ದೀನಿ. ಟೈಮ್ ಆಯಿತು. ಅದೊಂದು ಸ್ವಲ್ಪ ನೆನಿಬೇಕಲ್ವ, ದೋಸೆ ಬರೋಲ್ಲ ಚೆನ್ನಾಗಿ ಅಂತ ಅಕ್ಕಿ ಎಲ್ಲ ರುಬ್ಬಿಟ್ಟು ಇಟ್ಟನ. ಆಮೇಲೆ ಎಡೆಗೆ ರೆಡಿ ಮಾಡಬೇಕಾದ್ರೆ ಹಾಕಿದ್ರಾಯ್ತು ದೋಸೆಯ ಅಂತ ರುಬ್ಬಿ ಇಡ್ತಾಯಿದ್ದೀನಿ. ಅದೊಂದು ಸ್ವಲ್ಪ ಹರಡ್ಕೋಬೇಕು. ಆವಾಗಲೇ ರುಬ್ಬಿ ಮಾಡಿದರೆ ಅದು ಚೆನ್ನಾಗಿರಲ್ಲ. ಎಲ್ಲ ಪಲ್ಯ ರೆಡಿಯಾಗಿದೆ, ರೈಸು ಆಗಿದೆ, ಬಜ್ಜಿ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸಾಂಬಾರು ರೆಡಿ, ಪಲಾವು ರೆಡಿ ಆಯಿತು, ದೋಸೆಗೆಲ್ಲ ರುಬ್ಬಿಟ್ಟಿದ್ದೀನಿ. ಎಲ್ಲ ರೆಡಿ ಆಯಿತು ನೋಡಿ. ಅಡುಗೆ ಮನೆ ಯಾವ ಥರ ಮೆಸ್ಸಿಯಾಗಿ ಹೋಗ್ಬಿಟ್ಟಿದೆ ಎಲ್ಲ ರೆಡಿ ಮಾಡೋ ಅಷ್ಟರೊಳಗೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಎಡೆಗೆ ಇಟ್ಕೋಕ್ಕೆ ಅಂತ ರೆಡಿ ಮಾಡಬೇಕು. ತರಕಾರಿ ಎಲ್ಲ ಇವಾಗ ತಗೊಬಂದರು, ಹಾಗೆ ಕಟ್ ಮಾಡಿ ಎಲ್ಲ ಇದು ಮಾಡಿದ್ನಲ್ಲ, ಅದು ಹಾಗೆ ಉಳ್ಕೊತ್ತೆ. ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ. ಫೋನ್ ಮಾಡಿ ಇಡ್ತಾಯಿದ್ದೆ. ಮನೆಗೆ ಐಟಮ್ಸ್ ಎಲ್ಲ ನಮ್ಮ ಮಾವನೇ ತಗೊಬಂದು ಕೊಟ್ಟರು. ಅವ್ರು ಬರೋದು ಲೇಟ್ ಆಗುತ್ತೆ ಅಂತ. ನಾನು ರೆಡಿ ಮಾಡೋ ಅಷ್ಟರೊಳಗೆ ಅವ್ರು ಬಂದರು. ಸ್ನಾನ ಎಲ್ಲ ಮಾಡ್ಕೊಳ್ಳಿ, ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಅವರಿಗೆ ನಾನು ರೆಡಿ ಮಾಡ್ತಾಯಿದ್ದೀನಿ ಪೂಜೆ ಮಾಡೋದಕ್ಕೆ ಅಂತವ. ಪಿತೃಪಕ್ಷಕ್ಕೆ 5 ಎಡೆ ಇಡ್ತೀವಿ, ಗೌರಿ ಹಬ್ಬಕ್ಕೆ 3 ಎಡೆ ಇಡ್ತೀವಿ, ಯುಗಾದಿಗೂ 3 ಎಡೆ ಇಡ್ತೀವಿ. ಹಂಗಾಗಿ ಇವಾಗ 3 ಎಡೆ ಇಡ್ತಾಯಿದ್ದೀನಿ. ಇದಕ್ಕೆ ಟವಲ್ ಮಾತ್ರ ಇಡೋದು, ಬೇರೆ ಏನೂ ಇಡಲ್ಲ. ನಾನು ಬಜ್ಜಿ ಮಾಡಿದ್ದೆ, ಪಲಾವು ಮತ್ತು ದೋಸೆ ಕೂಟ್ ಮಾಡಿದ್ದೆ, ಆಮೇಲೆ ಒಬ್ಬಟ್ಟು ಮಾಡಿದ್ದೀನಿ. 3 ಥರ ರೈಸ್ ಮಾಡಬೇಕು ಅಂತ ವೈಟ್ ರೈಸ್ ಮಾಡಿದ್ದೆ, ಸ್ವಲ್ಪ ಮೊಸರನ್ನನೂ ಮಾಡಿದೆ, 3 ಥರ ರೈಸ್ ಇರಲಿ ಅಂತವ. ನಮ್ಮೂರಲ್ಲಿ ಎಲ್ಲರೂ ಎಡೆಗಿಕ್ಕಲ್ಲ, ಸ್ವಲ್ಪ ಜನ ಮಾತ್ರ ಎಡೆಗಿಕ್ತಾರೆ. ಇನ್ನು ಸ್ವಲ್ಪ ಜನ ಓರಿ ಪದ ಹಿಡಿತೀನಿ ಅಂತ ಮಾಡ್ತಾರೆ. ನಮ್ಮಲ್ಲಿ ಎಡೆಗಿಕ್ತೀವಿ, ಓರಿ ಪದ ಏನು ಹಿಡಿಯಲ್ಲ. ಎಡೆಗಿಕ್ತಾ ಇದ್ದರು ಓರಿ ಪದ ಹಿಡಿತಾರೆ. ಎಡೆಗೆಲ್ಲ ರೆಡಿ ಮಾಡಿ ನಮ್ಮಲ್ಲಿ ನಾನೇ ಫಸ್ಟ್ ಪೂಜೆ ಮಾಡೋದು. ಮಾಡಿಬಿಟ್ಟು ಕೂತ್ಕೊಬಿಡ್ತೀನಿ, ಯಾರು ಯಾವಾಗಲಾರ ಮಾಡಿ ಏನಾರ ಮಾಡ್ಕೊಳ್ಳಿ ಅಂತ. ನಾನು ಎಲ್ಲ ರೆಡಿ ಆದ ತಕ್ಷಣ ಮಾಡಿಟ್ಬಿಟ್ರೆ ಪೂಜೆ ನನಗೆ ಮನಸ್ಸಿಗೆ ಸಮಾಧಾನ. ಇಲ್ಲಾಂದರೆ ಟೈಮ್ ಆಯಿತು ಇನ್ನೂ ಮಾಡಿ ನಿಲ್ವೇನೋ, ಎಲ್ಲರೂ ಮಾಡ್ತಿದ್ದಾರೆ ಇಷ್ಟೊತ್ತಿಗೆ ಮಾಡಬೇಕಾಯ್ತು ಅಂತ ನನಗೆ ಕ್ಯೂರಿಯಾಸಿಟಿ, ಕುತೂಹಲ ಎರಡೂ ಜಾಸ್ತಿ ಆಗುತ್ತೆ. ಅದಕ್ಕೆ ಯಾರು ಹೆಂಗಾರ ಮಾಡ್ಕೊಳ್ಳಿ, ಸ್ನಾನನಾರ ಮಾಡಿ ಏನಾರ ಮಾಡಿ ಅಂತ ಹೇಳ್ಬಿಟ್ಟು ನಾನೆಲ್ಲ ರೆಡಿಯಾಗಿರ್ತೀನಲ್ಲ, ಫಸ್ಟ್ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಆಮೇಲೆ ಬೇಕಾದ್ರೆ ನೀವು ಯಾವಾಗಲಾರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಪೂಜೆ ಎಲ್ಲ ಮುಗಿದ್ಮೇಲೆ ಹೊರಗಡೆ ಕೂತ್ಕೊತೀವಿ. ನಾನು ಪೂಜೆ ಎಲ್ಲ ಮಾಡಿ ಮುಗಿಸಿ ಹೊರಗಡೆ ಕೂತ್ಕೊಬಿಡ್ತೀನಿ. ಆಮೇಲೆ ನೀವು ನಿಧಾನಕ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಬೇರೆ ಹೇಳಿದರು. ನನ್ನ ಫ್ರೆಂಡ್ ಬರ್ತಾರೆ ಊಟಕ್ಕೆ ಅಂತವ, ಅದಕ್ಕೆ ಬೇಗ ಪೂಜೆ ಮಾಡೋಣ, ಅವರು ಬರ್ತಾರೆ ಅಂತ ಹೇಳಿದೆ ನಾನು. ಇಲ್ಲ ಅವ್ರು ಲೇಟಾಗಿ ಬರ್ತಾರೆ ಬಿಡು, ಮಾಡೋಣ ನಿಧಾನಕ್ಕೆ ಅಂತ. ಅವ್ರ ಒಟ್ಟಿನಲ್ಲಿ ಬೇಗ ಮಾಡೋಂಗಿಲ್ಲ, ನಿಧಾನಕ್ಕೆ ಮಾಡಬೇಕು ಅವ್ರು ಬರೋ ಟೈಮಿಂಗ್ಸಿಗೆ. ನನಗೆ ಆ ಥರ ಅಲ್ಲ, ಮಾಡಿಬಿಟ್ಟು ಫ್ರೀಯಾಗಿ ಕೂತ್ಕೊಬಿಟ್ರೆ ಅವ್ರು ಬಂದಾಗ ನಿಧಾನಕ್ಕೆ ಊಟ ಕೊಡ್ಕೋಬೋದು ಅಂತ ನಾನು ಆ ಥರ ಬೇಗ ಮಾಡಿಬಿಡ್ತೀನಿ.
ನನ್ನ ಮಗ ನೈಟೆಲ್ಲ ನಿದ್ದೆನೇ ಕೊಡಲಿಲ್ಲ. ಆಸ್ಪತ್ರೆಗೆಲ್ಲ ತೋರಿಸಿದ್ರು ಹುಷಾರಾಗಲಿಲ್ಲ ಅಂತ ಹೇಳಿ ನಾನು ನಮ್ಮ ಮನೆ ದೇವರು ಕಾಲಭೈರವ, ಆ ದೇವರಿಗೆ ಒಂದು ಎಳೆ ಕಟ್ಟಿದೆ ಅವನಿಗೆ. ಎಳೆ ಕಟ್ಟಿದರೆ ಹುಷಾರಾಗುತ್ತೆ ಅಂತ ಆಸ್ಪತ್ರೆಗೆಲ್ಲ ತೋರಿಸಿ ಎಲ್ಲ ಮಾಡಿದ್ರೂ ಹುಷಾರಾಗಲಿಲ್ವಲ್ಲ ಅವನಿಗೆ ಅಂತ ಇವಾಗ ಹೊರ್ಗಡೆ ಮನೆಗೆ ಬೇರೆ ಬಂದಿದ್ದೀವಿ, ಹೊಸ ಜಾಗ, ಅವನಿಗೆ ಇಲ್ಲಿ ಅಡ್ಜಸ್ಟ್ ಆಗಿಲ್ಲ, ಎಲ್ಲೋ ಎದ್ರೇನೆ ಅಂತ ಹೇಳ್ಬಿಟ್ಟು ನಾನು ಮನೆ ದೇವರಿಗೆ ಎಳೆ ಕಟ್ಟಿದೆ, ಬಂದು ಪೂಜೆ ಮಾಡಿಸ್ಕೊಬರ್ತೀನಿ ಅಂತ. ಹರಕೆ ಕಟ್ಟೋರು ಕಟ್ತಾರೆ, ನಾನು ಹರಕೆ ಏನು ಕಟ್ಟಕ್ಕೆ ಹೋಗಲಿಲ್ಲ, ಎಳೆ ಕಟ್ಟಿದೆ. ಎಳೆ ಕಟ್ಟಿ ಒಂದು ಹಾಫ್ ಆನ್ ಅವರಿಗೆ ಹುಷಾರಾಗಿ ಹೋದ, ಒಂದು ಸ್ವಲ್ಪ ಚೆನ್ನಾಗಿ ಚೇತರಿಸ್ಕೊಂಡ. ಇವಾಗ ಅವ್ರ ಅಪ್ಪಗೆ ಫೋನ್ ಮಾಡಿ ಹೇಳಿದ್ದೆ, ನೈಟೆಲ್ಲ ನಮಗೆ ನಿದ್ದೆನೇ ಕೊಡಲಿಲ್ಲ, ಇದು ನಿದ್ದೆ ಮಾಡೋದಕ್ಕೂ ಬಿಡಲಿಲ್ಲ ಅಂತ ಹೇಳಿದ್ದೆ ಫೋನ್ ಮಾಡಿ. ಇವಾಗ ಮನೆ ಬಂದ್ಬಿಟ್ಟು ಏನೋ ಚಿನ್ನಿ ಚೆನ್ನಾಗಿದೆಯಲ್ಲೋ, ನಿಮ್ಮ ಮಮ್ಮಿ ನೋಡಿದ್ರೆ ಹಂಗಂತ ಹೇಳ್ತಾವ್ರೆ ಅಂತ ಹೇಳ್ತಾವ್ರೆ. ಅವ್ರ ಅಪ್ಪ ಬಂದ ತಕ್ಷಣ ಯಾವ ಥರ ಆಡ್ತಾನೆ ಅಂದರೆ ಅವನು ನಾನಿದ್ದಾಗ ನನ್ನ ಕಡೆ ಪರ ವಹಿಸ್ಕೊಂಡು ಮಾತಾಡ್ತಾನೆ, ಅವ್ರ ಅಪ್ಪ ಇದ್ದಾಗ ಅವ್ರ ಅಪ್ಪನ ಥರ ಮಾತಾಡ್ತಾನೆ ಅವನು. ಇವಾಗ ಅವ್ರ ಅಪ್ಪ ನೋಡಿ ಚೆನ್ನಾಗಿ ಅವನೇ, ನೀನೇ ಸುಳ್ಳು ಹೇಳ್ತಿದ್ದೀಯ ಅಂತ ನನಗೆ ಹೇಳ್ತಾವ್ರೆ. ಇವಾಗ ನೋಡಿದರೆ ಚೆನ್ನಾಗಿ ಅಪ್ಪ ಪಟಾಕಿ ಹೊಡಿಯೋಣ ಕಣಪ್ಪ, ಬೇಗ ಪೂಜೆ ಮಾಡಪ್ಪ ಅಂತ ಹೇಳ್ತಾವನೆ. ಅದು ಫುಲ್ ಹುಷಾರಾಗಿಲ್ಲ, ಅದು ಸ್ವಲ್ಪ ಮೈ ಬಿಸಿ ಇದೆ, ಆದರೂ ಕೇಳ್ತಿಲ್ಲ, ನಾನು ಪಟಾಕಿ ಹೊಡಿಬೇಕು ಕಣಪ್ಪ, ಬೇಗ ಪೂಜೆ ಎಲ್ಲ ಮುಗಿಸೋಣ ಅಂತ ಹೇಳ್ತಿದ್ದಾನೆ ಅವನು. ನನಗೆ ಭಯ, ಅವನೆಲ್ಲಿ ಕೈಯೆಲ್ಲ ಸುಟ್ಕೊಬಿಡ್ತಾನೋ ಅಂತವ, ಆದರೂ ಕೇಳ್ತಿಲ್ಲ. ಅವ್ರ ಅಪ್ಪನ ಜೊತೆ ಸೇರಿಬಿಟ್ಟು ಪಟಾಕಿ ಹೊಡಿತೀನಿ ಅಂತ ಪಟಾಕಿ ಹೊಡಿತಾವನೆ. ನೋಡಿ ಅವ್ರ ಅಪ್ಪ ಮಗ ಸೇರಿ ಯಾವ ಥರ ಪಟಾಕಿ ಹೊಡಿತಾವ್ರೆ ಅಂತವ. ಅದೊಂದು ಮಾತು ಹಚ್ಕೊತ್ತು, ಯಾಕೋ ಶೀತದ ಥರ ಆಯ್ತೇನೋ, ಅದು ಪಟಾಕಿ ಸರಿಯಾಗಿ ಹತ್ತನೇ ಇಲ್ಲ. ಆಮೇಲೆ ಇಬ್ಬರಲ್ಲೂ ಸೇರಿ ಟ್ರೈ ಮಾಡಿ ಒಂದು ಪಟಾಕಿ ಹತ್ತಿಸಿದ್ದಾರೆ. ನನಗೆ ಈ ಥರದವೆಲ್ಲ ಆದರೆ ಹಚ್ತೀನಿ, ಅದು ಮಾಮೂಲಿ ಪಟಾಕಿ ಆದರೆ ಹಚ್ಚಲ್ಲ, ಅವು ಡಮ್ ಡಮ್ ಅನ್ನೋ ಸೌಂಡಿಗೆ ನಂಗೆ ಭಯ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್, ಟೇಕ್ ಕೇರ್.